ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಕಣ್ರಿ ಏನು ಗೊತ್ತಾ, ಸಮೋಸ ರೀ. ಮತ್ತೆ ಕೆಟ್ಟಲ್ಲ ಹೇಗೆ ಮಾಡೋದು ಬೇಕಾಗೋ ಸಾಮಗ್ರಿ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ 1 ಬೌಲಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀವಿ. ಅದಾದಮೇಲೆ ಈ ಪ್ರಮಾಣದ ಅಳತೆಯಲ್ಲಿ ಅರ್ಧ ಬೌಲಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀವಿ. ಅದಾದಮೇಲೆ 1 ಚಮಚದಷ್ಟು ಎಣ್ಣೆಯನ್ನು ಇದಕ್ಕೆ ಸೇರಿಸ್ಕೊಳ್ತಿದ್ದೀವಿ. ಇದನ್ನು ಚೆನ್ನಾಗಿ ನಾವು ಕೈಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪನೇ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋಬೇಕು. ತುಂಬ ತೆಳ್ಳು ಕಲಿಸ್ಕೋಬಾರ್ದು. ಎಲೆಯನ್ನು ಉದ್ದೋ ಹಾಗೆ ಚಪಾತಿ ಹಿಟ್ಟೇನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ನೆನಿಲಿ, ಅಷ್ಟರೊಳಗೆ ನಾವು ಸಮೋಸ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 3 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ನಂತರ ನಾವಿಲ್ಲಿ ಆನಿಯನ್ ಸಮೋಸ ಮಾಡೋದ್ರಿಂದ 10 ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಅದಾದಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ನಾವಿಲ್ಲಿ 1 ಟೊಮೊಟೊ ಹಣ್ಣನ್ನ ಸೇರಿಸ್ಕೊಳ್ತಾ ಇದ್ವಿ. ಅದಾದ ನಂತರ 1 ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂಥೇಳಿ ನಾವು ಸೇರಿಸ್ಕೊಳ್ತಾ ಇದ್ವಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಉಪ್ಪು ಸೇರಿಸೋದ್ರಿಂದ ಬೇಗನೆ ಬೇಯುತ್ತೆ, ಅದಕ್ಕೋಸ್ಕರನೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಡ್ತಾಯಿದ್ವಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಬನ್ನಿ. ಅಷ್ಟರೊಳಗೆ ಈ ಕಡೆ ಸಮೋಸ ಕರಿಯಲು ನಾವು ಒಂದು ದೊಡ್ಡ ಪ್ಯಾನಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾಯಿದ್ವಿ. ಇದು ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ. ಅದು ಕಾಯ್ತಾ ಇರಲಿ. ಅದಾದಮೇಲೆ ಈ ಕಡೆ ಫ್ರೈ ಕೂಡ ಆಯಿತು. ಇದಕ್ಕೆ ನಾವು ಚಿಟಿಕೆ ಅರಿಶಿನವನ್ನು ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾಯಿದ್ವಿ. ನೀವೇನಾದ್ರು ಜಾಸ್ತಿ ಖಾರ ತಿಂತೀವಿ ಅಂತ ಹೇಳಿದ್ರೆ ನೀವು ರಿಕ್ವೈರ್ಮೆಂಟ್ಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಅದಾದಮೇಲೆ ಚಾಟ್ ಮಸಾಲ, ಗರಂ ಮಸಾಲ ಮಿಕ್ಸ್ ಮಾಡಿರೋಂಥ ಪುಡಿನ ನಾವು ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಒಂದು ಅರ್ಧ ಚಮಚದಷ್ಟು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋಬೇಕು. ಕೊನೆಯದಾಗಿ ಇನ್ನೇನು ಇಳಿತೀವಿ ಅಂತವಲ್ಲ ಆವಾಗ ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋಬೇಕು. ಚೆನ್ನಾಗಿ ಅದನ್ನು ಕೈಯಾಡಿ ಸ್ವಲ್ಪ ಹೊತ್ತು ಆರಲು ಬಿಡಿ. ಈ ಕಡೆ ನೋಡ್ಬೋದು ಸಮೋಸನ ಮಾಡಲಿಕ್ಕೆ ಏನು ಹಿಟ್ಟು ಕಲಸಿದ್ದಲ್ವ ಅದು ಕೂಡ ನೆಂದಿದೆ. ಈಗ ಒಂದೊಂದೇ ಉಳ್ಳಿ ಮಾಡಿ ಈ ಥರ ನಾವು ಲಟ್ಟಣಿಗೆಯ ಸಹಾಯದಿಂದ ಚಿಕ್ಕದಾಗಿ ನಾವು ಉದ್ಕೊಳ್ಬೇಕು. ಎಲೆಯನ್ನು ಉದ್ಕೊಳ್ಳುವಾಗ ನಾವು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡ್ವಿ, ಈಸಿ ಆಗುತ್ತೆ ಅಂಥೇಳಿ ಉದ್ದಕ್ಕೆ. ಅದಾದಮೇಲೆ ಈ ಥರ ಚಿಕ್ಕದಾಗಿ ರೌಂಡಾಗಿ ಉದ್ಕೊಂಡು ಈ ಥರ ಮಧ್ಯಭಾಗಿ ಕಟ್ ಮಾಡೋದ್ರಿಂದ ಟ್ರಯಾಂಗಲ್ ಶೇಪಲ್ಲಿ ಸಮೋಸ ಬರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಎಲೆಗೆ ಏನು ಕಟ್ ಮಾಡ್ಕೊಂಡಲ್ವ ಆ ಎಲೆಗೆ ನಾವು ನೀರನ್ನ ಸುತ್ತಲೂ ಹಚ್ಚಬೇಕು ಸ್ನೇಹಿತರೆ. ಆವಾಗ ನೀಟಾಗಿ ಕೂರುತ್ತೆ, ಬಿಟ್ಕೊಳ್ಳಲ್ಲ, ಬಾಯಿ ಬಿಟ್ಕೊಳ್ಳಲ್ಲ, ಎಣ್ಣೆಯಲ್ಲಿ ಫುಲ್ಲು ಸ್ಟಫಿಂಗ್ ಆಚೆ ಬರಲ್ಲ ಅಂಥೇಳಿ. ಅದಾದಮೇಲೆ ಏನು ಮಾಡ್ಕೊಂಡಿದ್ವಲ್ಲ ಆ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ತಾ ಇದ್ವಿ. ಸ್ಟಫಿಂಗಿಗೆ ನಾವು ಸ್ವಲ್ಪ ಕ್ಯಾರೆಟ್ನು ಕೂಡ ಉದುರಿಸ್ಕೊಂಡ್ವಿ. ಲಾಸ್ಟ್ ಏನು ಇಳಿವಿ ಆರಿಟ್ಟಿದ್ವಲ್ಲ ಆವಾಗ ಸ್ವಲ್ಪ ತುರ್ದು ಹಾಕ್ಕೊಂಡ್ವಿ. ಆ ವಿಡಿಯೋ ಸ್ಕಿಪ್ ಆಗಿದೆ, ಕ್ಷಮೆ ಇರಲಿ. ಅದಾದಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಸಮೋಸನ ಒಮ್ಮೆಲೇ ಸ್ಟಫಿಂಗ್ ಮಾಡಿಟ್ಕೊಂಡು ಈ ಥರ ಒಂದೊಂದು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಲೋ ಫ್ಲೇಮಲ್ಲೇ ನಾವು ಸಮೋಸನ ಈ ಥರ ಬಿಟ್ಕೊಂಡು ಕರ್ಕೋಬೇಕು ಸ್ನೇಹಿತರೆ. ಆವಾಗ ಸಮೋಸ ಚೆನ್ನಾಗಿ ಬರುತ್ತೆ. ಕಂದು ಬಣ್ಣಕ್ಕೆ ತಿರುಗೋ ರೀತಿಯಲ್ಲಿ ನಾವು ಸಮೋಸನ ಬಿಟ್ಕೊಂಡು ಫ್ರೈ ಬ್ಯಾಚ್ ಬೈ ಬ್ಯಾಚ್ ನಾವು ಈ ಥರ ಸಮೋಸನ ಫ್ರೈ ಮಾಡ್ಕೋಬೇಕು. ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಎತ್ತಿ ಇಟ್ಕೋಬೇಕು ಸ್ನೇಹಿತರೆ. ಇನ್ನೇನು ಸಮೋಸ ಬಿಸಿ ಆನಿಯನ್ ಸಮೋಸ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ರೈನಿ ಸೀಸನ್ ಸ್ಟಾರ್ಟ್ ಆಗಿ ಹೋಯ್ತಲ್ವಾ, ಬಿಸಿ ಚಹಾ ಜೊತೆ ಕಾಫಿ ಜೊತೆ ಈ ಥರ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿಂದರೆ ಸಂಜೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನ್ನಲ್ಲಿ ಹೇಗೆ ಬಂದಿರುತ್ತೆ ಅಂತ ತಿಳಿಸಿ. ಕೀಪ್ ಸಪೋರ್ಟಿಂಗ್ ಗೈಸ್. ಥ್ಯಾಂಕ್ ಯು.